ಮುಕ್ಕಾಲು ಗಂಟೆಯಿಂದ ಸ್ಕೂಲ್ ಬರುತ್ತೆ ಅಂತ ಇವ್ನು ಕರ್ಕೊ ಬಂದ. ಇವಾಗ ಜಸ್ಟ್ ಸ್ಕೂಲ್ ಸಿಕ್ಕಿದೆ. ಇಲ್ಲಿಂದ ಆಲ್ಮೋಸ್ಟ್ ನಾವು 2 ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಕಾರಲ್ಲಿ ಹೋಗ್ಬೇಕು. ಅದಾದ್ಮೇಲೆ 5 ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಮಾಡಬೇಕು. ಅಲ್ಲಿ ಕಾರ್ ಅಲೋ ಇಲ್ಲ, ಅಲ್ಲಿಂದ ನಾವು ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಕಾರ್ ಹೋಗಕ್ಕಾಗಲ್ಲ, ಕಾರು ಎಲ್ಲ ಅಲೋನೇ ಇಲ್ಲಿ, ಯಾರು ಜನರಿಲ್ಲ ಅಂದ್ಮೇಲೆ ಕಾರ್ ಅಂತೂ ಅಲೋ ಕೇಳೋರಿಲ್ಲ. ಅದೇ ಕಾರ್ ಅಲೋ ಇದೆ, ಬಟ್ ನಾವಲ್ಲಿ ಹೋಗಕ್ಕಾಗಲ್ಲ. ಕಾರ್ ತಗೊಂಡು ಹೋದ್ರೆ ವಾಪಸ್ ಕಾರ್ ತಗೊಂಡ್ಬರಕ್ಕಾಗಲ್ಲ. ಅದಕ್ಕೆ ನಾವು ಅಲ್ಲಿಂದ 4 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮಾಡಬೇಕು. ಟ್ರಕ್ಕಿಂಗ್ ಮಾಡಾದ್ಮೇಲೆ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ರೀಚ್ ಆಗ್ತೀವಿ. ಇದು ಒನ್ ಆಫ್ ದ ಬೆಸ್ಟ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು, ಒಂದು ಹಿಡನ್ ಜೆಮ್ ಅಂತ ಹೇಳ್ಬೋದು. ಬನ್ನಿ ತೋರಿಸಿ. ಸುಮಾರು 2 ಕಿಲೋಮೀಟರ್ ಮುಂದೆ ಹೋಗ್ಬೇಕು. 2 ಕಿಲೋಮೀಟರ್ ಮುಂದೆ ಆದ್ಮೇಲೆ ನಮಗೆ ಕಾರ್ ನಿಲ್ಸ್ಬಿಟ್ಟು ನಡ್ಕೋಬೇಕಾಗುತ್ತೆ. ಯಾರೋ ಮೋಸ್ಟ್ಲಿ ಹೋಗಿದ್ದಾರೆ ದಾರಿಲಿ, ಆಲ್ರೆಡಿ ಟೈರ್ ಮಾರ್ಕ್ಸ್ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ, ಬರೀ ಲೋಕಲ್ಸ್ ಮಾತ್ರ ಅಲಾವ್ ಇರೋದು. ನಮಗೂ ಸ್ಥಳ ನಿಲ್ಸೋನ್ ಬಿಡಬೇಕು. ಎಂಜಾಯ್ಮೆಂಟ್ ಅಂತ ತುಂಬ ಪೀಕಲ್ಲಿದೆ. ಅವರು ಕೇಳಿದ್ರು ಫಾಲ್ಸ್ ಹೋಗ್ತೀರಾ ಅಂತ, ನಾವಿಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ರಿಸ್ಟ್ರಿಕ್ಟೆಡ್ ಏರಿಯಾ ಇದು. ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಂತ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಮನೆ ರೂಟ್ ಗೊತ್ತಿರೋದು ಹೆಂಗೆ ಫಾಲ್ಸ್ ಬಶೀರ್ ನೋಡಲಿ. ನೀನು ಗಾಡಿ ಇಲ್ಲ 4 ಕಿಲೋಮೀಟರ್ಸ್. ಸೊ ಇಲ್ಲಿ ಬೇರೆಯವರು ಬಂದು ಗಾಡಿ ಹಾಕಿದ್ದಾರೆ, ನಾವು ಹಾಕ್ಬಿಟ್ಲಿಲ್ಲ. ಏನೇನ್ ತಗೋಬೇಕು ಮಚ್ಚ? ನಾವು ಅಲ್ಲಿಗೆ ಏನೇನ್ ತಗೋಬೇಕು ಮಚ್ಚ? ನಾನು ಬಾತ್ರೂಮ್ ಹೋಗ್ಬಿಡ್ಬೋಲ್ಲ ಎಲ್ಲರೂ. ಯಾರಪ್ಪ ತಿಕ್ಕ ಮುಚ್ಕೊಂಡು ಇಳಿಯೋ ಬಾತ್ರೂಮ್ ಬಿಲ್ಲ. ನೀಟಾಗಿ ಲಾಕ್ ಮಾಡ್ತಿದ್ದೀವಿ. ಇಲ್ಲಿ ಬರೀ ಇಬ್ಬರೇ ಇರೋದು, 2 ಗಾಡಿ ಬಂದಿರೋದು. ಅದು 2 ಲೋಕಲ್ ಗಾಡಿಗಳು, ಬೇರೆ ಯಾರಿಗೂ ಅಲೌ ಇಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫಾಲ್ಸ್ ಎಲ್ಲಿರೋದು ಅಂತ. ಸೊ ನಾವು ಈಗ ಪೂರ್ತಿ ರೆಡಿಯಾಗಿ ರೈನ್ ಕೋಟ್ಸ್ ತೊಗೊಂಡು ಛತ್ರಿ ಕೂಡ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ವಿ. ಇಲ್ಲಿಂದ 4 ಕಿಲೋಮೀಟರ್ಸ್ ಟ್ರಕ್ ಮಾಡಬೇಕು. ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, 2 ಚಿಕ್ಕ ಮನೆ ಇದೆ. ಗೇಟ್ನ ನಾವೇ ಓಪನ್ ಮಾಡ್ಕೊಂಡು ಹೋಗ್ಬೇಕು. ಏನು ಸರಿಯಾಗಿದೆ. ಇಲ್ಲೇ ವಾಟರ್ ಫಾಲ್ಸ್ಗೆ ಹೋಗೋ ನೀರು, ಈ ನೀರೇ ವಾಟರ್ ಫಾಲ್ಸ್ಗೆ ಹೋಗೋದು. ಚಿಕ್ಕ ಬುಡ ಚೆನ್ನಾಗಿ ಬರುತ್ತೆ. ಬನ್ನಿ, ಇಲ್ಲೇ 2 ಮನೆ ಇರೋದು. ರಿಸ್ಟ್ರಿಕ್ಟೆಡ್ ಏರಿಯಾ ಇದು, ರೆಕಾರ್ಡ್ ಮಾಡೋಂಗಿಲ್ಲ. ಬಟ್ ಹಂಗೂ ನಾನು ರಿಸ್ಕ್ ತಗೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾಯಿ ಅನ್ನೋದು ಸುನ್ನ ಹೆದರಿಕೆ ಅಂತ ಸ್ವಲ್ಪ ಆಗ್ತಿದೆ. ಅಲ್ಲಿ ಯಾರೋ ಬೈದ್ಬಿಟ್ರೆ ಬರೋಕ್ಕೂ ಮುಂದಿನ ಇಲ್ಲ. ಮತ್ತೆ ನಾವು ಕಾಣಿಸ್ಕೊಂಡಿಲ್ಲ, ಅವ್ರಿಗೆ ಕಾಣಿಸ್ಕೊಂಡಿಲ್ಲ. ಯಾರೋ ಅಲ್ಲಿ ಬೈದ್ಬಿಟ್ಟು ಸ್ವಲ್ಪ ಹೆದರಿಕೆ ಆಗ್ತಿದೆ. ಬಾರಲ್ಲ, ಬಟ್ ಖುಷಿ ಆಗ್ತದೆ. ಲೋಕಲ್ಸ್ ಅಲ್ವಾ? ಹಾಂ, ಫಸ್ಟ್ ವಾಟರ್ ಕ್ರಾಸಿಂಗ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬರೋದು ವ್ಯೂ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಕಷ್ಟಪಟ್ವಿ, ಅಲ್ಲಿ ಯಾರೋ ಕರೆದ್ರು ಅಂತ ಹೆದರಿಕೆ ಆಯಿತು. ವ್ಯೂ ನೋಡ್ತಿದ್ರೆ ನಾಯಿಗೆ ಬಿಸ್ಕೆಟ್ ಹಾಕ್ಬೇಡ. ಕಾರ್ತಿಕ್ ಬಂದಿದ್ದಾರೆ. ಅವ್ರು ಹೊಸದಿನ ನನ್ನ ಹತ್ರ ಮಾತಾಡಿದ್ರು. ಅದೇ ತಾತ ಏನಂತ ನಾವು ಮುಚ್ಚ ನೋಡಿದ್ರು ಸ್ಟ್ರೈಟ್ ಇರೋದು ಪಾಡ ಹೋಗಿದೆ. ಏನಾಗಿದೆ ತಾತ ರೂಟ್ ಗೊತ್ತಾ ಅಂತ ಕೇಳಿದ್ರು. ಹಾಂ, ಸಿಕ್ಕಾಪಟ್ಟೆ ಕಷ್ಟ ಇದೆ, ಹೋದ್ರೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ ಅಂತಂದ್ರೆ. ಹಾಂ, ಸರಿ ಬಿಡಿ, ನಾವು ಹಳ್ಳಿಯವರೇ, ನಮಗೂ ಏನಂದ್ರೆ ನಿಮ್ಮ ಫ್ರೆಂಡು ಹೋದ್ರೆ ದಾರಿ ಗೊತ್ತಾಗಲ್ಲ ವಾಪಸ್ಸು. ಹಾಂ ಆತ ಬಂದಿದ್ದ ಇದು ಕರೆದ್ರೆ ನಮ್ಮ. ಹಾಂ, ಏನಿಲ್ಲ, ಈ ಪ್ಲೇಸ್ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಸ್ವಲ್ಪ ದಿನಕ್ಕೆ ಇದೇ ಥರ ಜನ ಬರೋಕ್ಕೆ ಸ್ಟಾರ್ಟ್ ಆದರೆ, ರೀಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೆ ಕ್ಲೋಸೇ ಮಾಡುತ್ತೆ. ಪಕ್ಕ ಮಿಸ್ ಇಲ್ಲ. ಇದು ತನ್ನ ಕಾಡಿ ಮೇಲೆ ತಾನೆ ಹಸು. ಯಾವುದು ಇದು ರೈಟ್ ಹೋಗ್ಬೇಕಾ? ಹಾಂ, ತೊಗೊಂಡ್ಬಿಡ್ತೈತೆ. ಯಾರು ಬರೋದಕ್ಕೆ ನೀವೆಲ್ಲ ತಲೆ ಕಟ್ಸ್ಕೊಡಕ್ಕೆ ಬಾ.
ಬಂದಿದ್ದಕ್ಕೂ ತುಂಬ ವರ್ತಿಲ್ಲ ಅನಿಸೈತೆ. ವ್ಯೂ ನೋಡಿ ಏನು ಚೆನ್ನಾಗಿದೆ. ಇಲ್ಲೇ ಚಿಕ್ಕ ಪುಟ್ಟ ದನಗಳೆಲ್ಲ ಮೇಯ್ತಿರ್ತದೆ, ದನಗಳೆಲ್ಲ ಮೇಯಿಸ್ತಿರ್ತಾರೆ. ಅಂದರೆ ಸ್ವಲ್ಪ ಗೊತ್ತಿರೋರು ಮಾತ್ರ ಎದುರೇ ಬರೋಕ್ಕೆ ಹೋಗಿ, ಸುಮ್ಮನೆ ಹೋಗೋರೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹೆದರಿಕೆ ಆಗುತ್ತೆ. ಒಂದು ಪಾಯಿಂಟಲ್ಲಿ ಎಷ್ಟು ಹೆದರಿಕೆ ಆಗುತ್ತೆ ಅಂದರೆ ಮುಂದೆ ಹೋಗೋದ ಬೇಡ ಅನಿಸುತ್ತೆ. ಬಟ್ 4 ಕಿಲೋಮೀಟರ್ ರೈಡ್ಗೆ ವರ್ತಿಟ್ಟೆ ಅಂತಾರೆ. ಖುಷಿ ಅಂತೂ ತುಂಬ ಆಗ್ತಿದೆ, ರಿಗ್ರೆಟ್ಸ್ ಅಂತೂ ಇಲ್ಲ. ಒಳ್ಳೆ ಜಾಗ ಅಂತೂ ಹುಡುಕಿದ್ದಾರೆ ನಮ್ಮ ಲೋಕಲ್ ಗೈಡು ಬಶೀರ್ ಅಲಿಯಾಸ್ ಕಾರ್ತಿಕ್ ಅವರು. ಮಳೆ ಬರ್ತಿಲ್ಲ, ಸ್ವಲ್ಪ ಮಳೆ ಬಂದರೆ ಚೂರು ಚೆನ್ನಾಗಿರ್ತದೆ. ಬಟ್ ಅಲ್ಲಿ ಕ್ರಾಸಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡಿದೆ ಮಳೆ ಜಾಸ್ತಿ ಇದ್ದರೆ. ಸೊ ನಾವು ದೇವ್ರು ಕೇಳ್ಕೊತಿದ್ದು ಅಷ್ಟೇ, ಮಳೆ ಜಾಸ್ತಿ ಬರೆದರೆ ಸಾಕಪ್ಪ, ಹೋಗಿ ಬಂದ್ಬಿಡೋದ. ಇಷ್ಟು 1-2 ಅವರ್ಸ್ ಸಾಕಲ್ಲ ಹೋಗಿ ಬರೋಕ್ಕೆ. 1-2 ಅವರ್ಸಲ್ಲಿ ಹೋಗಿ ಬಂದಮೇಲೆ ಏನಾರು ಆಗಲಿಯಪ್ಪ. ಆನಂದ ನನ್ನ ಮನೆ ಬಡಿ ಮಗನ್ ಇಲ್ಲೋ ಹಿಂಗೆ ಅಂತಿದ್ಯಾ ನೀ, ಇದು ಪರ್ರ ಅಂತ ಹರಿಯುತ್ತೆ ನೋಡಲ್ಲ. ಏನು ಅವ್ರೆಲ್ಲ ಮಚ್ಚ, ಏನೋ ಚೆನ್ನಾಗಿದೆ. ಅಲ್ಲೇ ಕಲ್ ಮೇಲೆ ಫೋನ್ ಇಟ್ಬಿಟ್ಟು ಚಿಕ್ಕ ಪುಟ್ಟ ಫೋಟೋಸ್ ತೊಗೋತೀವಿ. ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಖುಷಿಯಾಗಿ ನೆಕ್ಸ್ಟ್ ಟ್ರಕ್ಕಿಂಗ್ನ ಕಂಟಿನ್ಯೂ ಮಾಡ್ತೀವಿ. ಆಲ್ರೆಡಿ 2 ಹಿಲ್ನ ಕ್ರಾಸ್ ಮಾಡಿರ್ತೀವಿ. ಸೊ ಕಂಪೇರ್ಡ್ ಟು ಫಸ್ಟ್ ಫಾರೆಸ್ಟ್ ಇದು ತುಂಬ ಡೆನ್ಸ್ ಆಗಿರ್ತದೆ. ಮತ್ತು ಮಳೆ ಬದ್ದಿದ್ದ ಕಾರಣದಿಂದ ಇಲ್ಲಿ ಮರ ಎಲ್ಲ ಬಿಡೋಗಿರ್ತದೆ. ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಬಟ್ ನೇಚರ್ ಜೊತೆ ಎಂಜಾಯ್ಮೆಂಟು ಹಂಗೆ ಬರ್ತಿತ್ತು. ಸೊ ಎಲ್ಲ ಒಟ್ಟೊಟ್ಟಿಗೆ ಜಾಸ್ತಿ ದೂರ ಹೋಗದೆ ಬೇಗ ಮುಂದೆ ಹೋಗ್ತೀವಿ. ಅನ್ಸಂತೀಯ ಲಾಸ್ಟಾ? ಇದು ದೊಡ್ಡದ ಚಿಕ್ಕದ? ಬೇಗ ನರಕ್ಕೆ ಹಿಡ್ಕೊಂಡು ಗೊತ್ತೂ ಆಗಲ್ಲ ಮಚ್ಚ ಅದು. ಏನೂ ಆಗಲ್ಲ. You want to know the location of this beautiful place? Here it's. We are deep inside the Western Ghats, away from the roads and away from the home. Oh, yappa. Guys, this is the beauty of the trekking. Yappa. Successfully completed.